ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ವೇದಂಗಳ ಹಿಂದೆ ಹರಿಯದಿರು ಹರಿಯದಿರು, ಶಾಸ್ತ್ರಗಳ ಹಿಂದೆ ಸುಳಿಯದಿರು ಸುಳಿಯದಿರು, ಪುರಾಣಗಳ ಹಿಂದೆ ಬಳಲದಿರು ಬಳಲದಿರು, ಆಗಮಗಳ ಹಿಂದೆ ತೊಳಲದಿರು ತೊಳಲದಿರು. ಸೌರಾಷ್ಟ್ರ ಸೋಮೇಶ್ವರನ ಕೈಬಿಡಿದು ಶಬ್ದ ಜಾಲಂಗಳಿಗೆ ಬಳಲದಿರು ಬಳಲದಿರು. ಎಂ.ಆರ್. ಶ್ರೀನಿವಾಸ ಮೂರ್ತಿ ಅಂತ ಹೇಳಿ ಬಹಳ ದೊಡ್ಡ ಚಿಂತಕರು, ಶಿಕ್ಷಣ ಇಲಾಖೆಯಲ್ಲಿ ಅಧಿಕಾರಿಯಾಗಿದ್ದಂತಹ ಒಬ್ಬ ಇದ್ರು. ಸ್ವಾತಂತ್ರ್ಯ ಬರಕ್ ಮುಂಚೆ ಅವರು ಶರಣರನ್ನ ಕುರಿತಾಗಿ ವಚನ ಧರ್ಮಸಾರ ಅನ್ನುವಂತಹ ಒಂದು ಪುಸ್ತಕವನ್ನು ರಚನೆ ಮಾಡಿದ್ದಾರೆ. ಹೆಸರೇ ಅದ್ಭುತವಾಗಿದೆ, ವಚನ ಧರ್ಮಸಾರ. ಅಂದ್ರೆ ಲಿಂಗಾಯತ ವೀರಶೈವ ಯಾವುದನ್ನು ಬಳಸಲಾರ್ದೇನೆ ತತ್ವವನ್ನೇ ಪ್ರಧಾನವಾಗಿ ಇಟ್ಕೊಂಡು ವಚನ ಧರ್ಮ ಅಂತ ಆವಾಗ 1930ರ ದಶಕದಲ್ಲಿ, ಅಂದ್ರೆ ಭಾಗವಳ ಕಟ್ಟಿಯವರು ವಚನವನ್ನ ಮುದ್ರಣ ಮಾಡಿದ ಒಂದು 10 ವರ್ಷದಲ್ಲಿ 10ರಿಂದ 12 ವರ್ಷದೊಳಗಡೆ ಈ ಪುಸ್ತಕ ಬರೆದಿದ್ದಾರೆ. ಅದಕ್ಕೆ ಹಿರಿಯ ಕನ್ನಡ ಸಾಹಿತಿಗಳು ಮತ್ತು ಏಕೀಕರಣಕ್ಕಾಗಿ ಹೋರಾಟ ಮಾಡಿದಂತಹ BM ಶ್ರೀಕಂಠಯ್ಯನವರು ಅದಕ್ಕೆ ಮುನ್ನುಡಿ ಬರೆದಿದ್ದಾರೆ. ಅಂತಹ ಒಂದು ಪುಸ್ತಕದಲ್ಲಿ ಈ ಒಂದು ವಚನವನ್ನು ಬಳಸ್ಕೊಂಡಿದ್ದಾರೆ ಅವರು. ಅಂದ್ರೆ ಅವರು ಬ್ರಾಹ್ಮಣ ಪಂಡಿತರು, ಹುಟ್ಟಿನಿಂದ ಬ್ರಾಹ್ಮಣರು. ಆದರೆ ವಚನ ಸಾಹಿತ್ಯವನ್ನು ಎಷ್ಟು ಪ್ರೀತಿಸಿದ್ರು, ಶರಣ ಮಾರ್ಗವನ್ನು ಎಷ್ಟು ಇಷ್ಟಪಟ್ಟು ಅವರು ಅಧ್ಯಯನ ಮಾಡಿದ್ರು ಅಂತಂದ್ರೆ ಈ ವಚನವನ್ನೇ ಇಟ್ಕೊಂಡಿದ್ದಾರೆ ಅವರು ಮುಖ್ಯವಾಗಿ ಆ ಗ್ರಂಥಕ್ಕೆ. ವೇದಂಗಳ ಹಿಂದೆ ಹರಿಯದಿರು ಹರಿಯದಿರು ಅಂದ್ರೆ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲಿಯೇ ಪ್ರಾಚೀನ ಸಾಹಿತ್ಯ ಜೊತೆಗೆ ಶ್ರೇಷ್ಠವಾದ ಭಾಷೆ ಅವತ್ತಿನ ಕಾಲಕ್ಕೆ ಸಂಸ್ಕೃತ. ಇವತ್ತು ಸಂಸ್ಕೃತ ಎಷ್ಟು ಕಠಿಣ ಗೊತ್ತಿದೆ ನಿಮಗೆ. ಅಂತಹ ಸಂಸ್ಕೃತವನ್ನ ಆಡು ಭಾಷೆಯಾಗಿ ಇದ್ದಂತಹ ಒಂದು ಕಾಲ, ವೇದಗಳ ಕಾಲ. ಸಂಸ್ಕೃತ ಭಾಷೆಯನ್ನ ಮಾತಾಡ್ತಾ ಇದ್ರು. ಅಂತಹ ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂತಹ ವೇದಗಳನ್ನ ಅರ್ಥ ಮಾಡ್ಕೊಳ್ಳೋದು ಸಾಮಾನ್ಯ ಜನರಿಗೆ ಕಷ್ಟ ಆಗ್ತಿತ್ತು. 12ನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಒಂದು ಕ್ರಾಂತಿ ಆಯಿತು. ಮಾತೃಭಾಷೆ ಅಂದ್ರೆ ಅದಕ್ಕಿಂತ ಮೊದಲು ದೇವಭಾಷೆ ಸಂಸ್ಕೃತದಲ್ಲಿ ಪೂಜೆ ಮಾಡಬೇಕು, ಸಂಸ್ಕೃತ ಮಂತ್ರಗಳನ್ನು ಹೇಳಿದ್ರೆ ಮಾತ್ರ ಪರಮಾತ್ಮನಿಗೆ ಪ್ರೀತಿ ಆಗುತ್ತೆ ಅನ್ನೋ ನಂಬಿಕೆ ಇದ್ದಂತಹ ಕಾಲದಲ್ಲಿ ಬಸವಾದಿ ಪ್ರಮುಖರು ಅನುಭವ ಮಂಟಪದಲ್ಲಿ ಕ್ರಾಂತಿ ಮಾಡಿದ್ರು. ಮಾತೃಭಾಷೆ, ಅದರಲ್ಲೂ ಪರಮಾತ್ಮನ ಒಲಿಸಬಹುದು. ಯಾಕೆ ಅಂದ್ರೆ ಪರಮಾತ್ಮ ನೋಡೋದು ಹೃದಯದ ಭಾಷೆಯನ್ನ, ಭಾವ ನಮ್ದೇ ಎಷ್ಟು ಶುದ್ಧವಾಗಿದೆ ಪರಿಶುದ್ಧವಾಗಿದೆ ಅಂತಕ್ಕಂಥದ್ದನ್ನ ನೋಡ್ತಕ್ಕಂಥ. ಆದ್ರಿಂದ ಆ ಮಾತೃಭಾಷೆಗೆ ಪ್ರಧಾನ ಸ್ಥಾನ ಕೊಟ್ರು. ಅದಕ್ಕೆ ಇವರು ಆದಯ್ಯ, ಸೌರಾಷ್ಟ್ರ ಸೋಮೇಶ್ವರ ಅನ್ನುವಂಥದ್ದು ಆದಯ್ಯನವ್ರದ್ದು. ಗುಜರಾತ್ನಿಂದ ಸೌರಾಷ್ಟ್ರದಿಂದ ಬಂದಂತವ್ರು ಅವರು. ನೋಡಿ, ಬಂದು ಕನ್ನಡವನ್ನು ಕಲಿತು ಅವರು ವಚನವನ್ನು ಎಷ್ಟು ಸರಳವಾಗಿ ಹೇಳಿದ್ದಾರೆ ಅಂದ್ರೆ, ಈ ತನುವಿನಲ್ಲಿ ನಿರ್ಮೋಹ ಮನದಲ್ಲಿ ನಿರಹಂಕಾರ ಇದೆಯಲ್ಲ, ಪ್ರಾರ್ಥನೆ ಮಾಡ್ತಿರಲ್ಲ, ಅದು ಕೂಡ ಅವ್ರದೇ ವಚನ. ಇಂತಹ ವೇದಗಳ ಹಿಂದೆ ಅರ್ಥವಾಗದ ಅಥವಾ ಪ್ರಕ್ಷಿಪ್ತಗಳು ಸೇರಿರುವಂತಹ, ಅಂದ್ರೆ ಈ ಯಾಗ ಯಜ್ಞ ಬಲಿ ಅಶ್ವಮೇಧ ಅಜಮೇಧ ಅಂತ ಎಲ್ಲ ಬಂದ್ವಲ್ಲ, ಅವು ಮೂಲ ವೇದದಲ್ಲಿ ಇರ್ಲಿಲ್ಲ, ಋಗ್ವೇದದ ಕಾಲದಾಗ ಇರ್ಲಿಲ್ಲ ಅಂತ ಹೇಳ್ತಾರೆ. ಆದ್ರ ಮುಂದೆ ಬಹಳ ವ್ಯಾಪಿಸ್ಬಿಟ್ಟು ದೇಶವನ್ನ, ಅದು ಶೋಷಣೆಗೆ ಕಾರಣ ಆಯ್ತು. ಅವರು ಮಾಂಸ ತಿಂತ ಇದ್ರು ಯಾಗಯಜ್ಞಗಳ ಹೆಸರಿನಲ್ಲಿ. ಅದೇ ಸತ್ತಂತಹ
ಆ ಪ್ರಾಣಿಯ ಚರ್ಮವನ್ನು ಸುಲಿದು ಪಾದರಕ್ಷೆ ಮಾಡಿ ಅದನ್ನ ಅದು ಏನಾದ್ರೂ ಚೆನ್ನಾಗಿದ್ರೆ ರೋಗ ಗೀಗ ಬಂದಿದ್ರೆ ತಿಂತಿರ್ಲಿಲ್ಲ. ಇಂತಹ ಮಾಂಸವನ್ನು ತಿಂತಕ್ಕಂತಹ ಜನರನ್ನ ಕೀಳೊಂದು ಇವ್ರು ದೇವ್ರ ಹೆಸರಲ್ಲಿ ಬಲಿ ಕೊಟ್ಟು ತಿಂತಾ ಇದ್ರು, ಜೀವಂತ ಕೊಲ್ತಿದ್ರಲ್ಲ. ಅಂತಹ ವೇದಗಳನ್ನ ತಿರಸ್ಕಾರ ಮಾಡಿದ್ರು. ವೇದಗಳ ಹಿಂದೆ ಹರಿಯದಿರು, ಶಾಸ್ತ್ರಗಳ ಹಿಂದೆ ಸುಳಿಯದಿರು. ಶಾಸ್ತ್ರಗಳನ್ನು ಶಾಸ್ತ್ರಗಳನ್ನು ಬರ್ತಾ ದರ್ಶನಗಳು, ಅವುಗಳ ಹಿಂದೆನೂ ಹೋಗ್ಬೇಡ, ನೀನು ಸುಳಿಬೇಡ. ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥದ್ದು ಪಾಂಡಿತ್ಯ. ಒಂದು ವೇದದಲ್ಲಿ ಭಾಷೆ ಕಠಿಣ ಆದರೆ ಆಮೇಲೆ ಯಾರಾದ್ರೂ ಅರ್ಥ ಮಾಡಿ ಹೇಳ್ಬೇಕು ಅದನ್ನ, ಆದ್ರಿಂದ ಅದು ಕಠಿಣ ಆಗ್ತಾ ಇತ್ತು. ಶಾಸ್ತ್ರಗಳು ಕೂಡ ಅಷ್ಟೇನೆ, ಒಬ್ಬ ಹೇಳಿದ್ದನ್ನ ಇನ್ನೊಬ್ಬ ನಿರಾಕರಿಸ್ತಿದ್ದ, ವಾದ ಭೇದಗಳು ಹುಡ್ತಾ ಇದ್ವು ಅಲ್ಲಿ. ಆದ್ರಿಂದ ಶಾಸ್ತ್ರಗಳ ಹಿಂದೆ ಸುಳಿಯದಿರು, ಪುರಾಣಗಳ ಹಿಂದೆ ಬಳಲದಿರು. ಪುರಾಣವೆಂಬುದು ಪುಂಡರಗೋಷ್ಠಿ ಅಂತಾನೆ ಹೇಳ್ಬಿಡ್ತಾರೆ ಶರಣರು. ಯಾಕೆಂದ್ರೆ ಇದ್ದಿದ್ದನ್ನ ಇಲ್ಲದಂಗೆ ಹೇಳ್ತಾರ. ಉದಾಹರಣೆಗೆ ರಾಮಾಯಣ ಮಹಾಭಾರತದಲ್ಲಿ ಎಷ್ಟೆಷ್ಟೋ ಕಥೆಗಳು ನಂಬಕ್ಕೆ ಆಗಲ್ಲ. ಈಗ ಹನುಮಂತನನ್ನ ಕೋತಿ ರೂಪದಲ್ಲಿ ಚಿತ್ರಿಸ್ಬಿಟ್ಟಿದ್ದಾರೆ. ಒಂದ್ ಕಡೆ ಅದೇ ವಾಲ್ಮೀಕಿ ಬರೀತಾನೆ, ರಾಮ ಲಕ್ಷ್ಮಣ ಕಿಷ್ಕಿಂದಾಗಿ ಬಂದಾಗ ವಾಲಿ, ಸುಗ್ರೀವ, ಹನುಮಂತ ಮತ್ತಿನ್ನು ಕೆಲವರೆಲ್ಲ ಅವರೆಲ್ಲ ಮಾತಾಡ್ತಾ ಕೂತಿದ್ರು. ಅದರಲ್ಲಿ ಸುಸಂಸ್ಕೃತನಾದಂಥವನು, ಸಂಸ್ಕೃತ ಭಾಷೆಯನ್ನ ಅರ್ಥ ಮಾಡ್ಕೊಳ್ತಕ್ಕಂಥವನು, ಸಂಸ್ಕೃತವನ್ನು ಮಾತಾಡ್ತಕ್ಕಂಥವನು ಹನುಮಂತ ಅಂತ ಹೇಳ್ತಾನೆ. ಮತ್ತೆ ಲಂಕೆಯನ್ನು ಸುಡುವಾಗ ಬಾಲ ತಗೊಂಬರ್ತಾನೆ, ಕೋತಿ ವಾನರ ಅಂತಾನೆ ಬಳಸ್ತಾನೆ ಎಲ್ಲ ಕಡೆನು. ಇವಾಗ ನಾವ್ ಏನ್ ತಿಳ್ಕೊಬೇಕು ಹೋದರೆ, ಹನುಮಂತ ಆವತ್ತಿನ ಕೋತಿಗಳು ಸಂಸ್ಕೃತ ಮಾತಾಡಿದ್ರೆ ಇವತ್ತಿನ್ನು ಕೋತಿಗಳು ಇಂಗ್ಲಿಷು ಕನ್ನಡ ಎಲ್ಲ ಮಾತಾಡ್ಬೇಕಾಗಿತ್ತಲ್ಲ, ಇಲ್ಲಿ ಮಾತಾಡಲ್ಲ. ಆದ್ರಿಂದ ಆ ಹನುಮಂತ ಅಂತಕ್ಕಂಥವನು ಒಬ್ಬ ವ್ಯಕ್ತಿ, ಅವನ ಮನುಷ್ಯ. ಅವರ ಏನು ಟ್ರೈಬ್, ಅವ್ರ ಜನಾಂಗ ಏನಿತ್ತಲ್ಲ, ಅವಾಗ ಬೇರೆ ಬೇರೆ ಜನಾಂಗಗಳು ಅಂತ ಧ್ವಜ ಅಂತ ಇತ್ತವಲ್ಲ, ಒಂದೊಂದು ದೇಶಕ್ಕೊಂದೊಂದು ಧ್ವಜ ಅಥವಾ ಕನ್ನಡ ಧ್ವಜ ಇಂಥದ್ದೆಲ್ಲ ಮಾಡ್ಕೊಂತಿರಲ್ಲ. ಹಾಗೆ ಆಗಿನ ಕಾಲದಲ್ಲಿ ಈ ಜನಾಂಗಗಳು, ಬುಡಕಟ್ಟಿನ ಜನಾಂಗಗಳೆಲ್ಲ ಕಾಡಲ್ಲೇ ವಾಸ ಮಾಡ್ತಿದ್ರು, ಅಥವಾ ಸಣ್ಣ ಸಣ್ಣ ಹಳ್ಳಿಗಳು, ಸಣ್ಣ ಸಣ್ಣ ರಾಜ್ಯಗಳನ್ನು ಕಟ್ಕೊಂಡಿರ್ತಿದ್ರು. ಅವರುಗಳು ಕಪಿಧ್ವಜರು. ಈ ಹನುಮಂತನ ತಂಡ ಸೇರಿದವರು ಕಪಿಧ್ವಜವನ್ನು ಇಟ್ಕೊಂಡಿದ್ರು. ಅದು ಪೂಜ್ಯ, ಅವ್ರಿಗೆ ಇಷ್ಟವಾದದ್ದು. ಜಾಂಬವಂತ ಕರಡಿ ಅಲ್ಲ. ಮತ್ತ ನಿಮ್ಮ ಹಾಡಲ್ಲಿ ಬರ್ತದ, ಜಾಂಬವಂತ ನಾಮಗಳು ಜಾಂಬವತಿಯ ಬಳಿಯಲ್ಲಿದ್ದಿತು ಸೂರ್ಯಮಣಿ. ಅದನ್ನ ಕೃಷ್ಣ ತಗೊಳಕ್ ಹೋದಾಗ ಜಗಳ ಆಯ್ತು, ಕೊನೆಗೆ ಜಾಂಬವತಿನ ಮದುವೆ ಮಾಡ್ಕೊಟ್ಟ ಕೃಷ್ಣನಿಗೆ. ಮತ್ ಕೃಷ್ಣ ಹೆಂಗ್ ಕರಡಿನ ಮದುವೆ ಆಗ್ತಾನೆ ಅಂದ್ರೆ ಕರಡಿ ಧ್ವಜರವರು. ಜಾಂಬವಂತ ಅಂದ್ರೆ ಕರಡಿ ಅಲ್ಲ. ಆದ್ರೆ ಇವತ್ತಿಗೂ ಕೂಡ ಅವರಲ್ಲಿ ಜಾಂಬವಂತ ಕರಡಿ ಎನ್ನುವ ನಂಬಿಕೆನೇ ಇರ್ತಕ್ಕಂಥದ್ದು. ಇಂತಹ ದಾರಿ ತಪ್ಪಿಸ್ತಕ್ಕಂಥ ಪುರಾಣಗಳ ಹಿಂದೆ ಬಳಲ್ಬೇಡ. ಯಾರು ಹೇಳೋದು? ಆದಯ್ಯ ಹೇಳ್ತಕ್ಕಂಥದ್ದು. ಪುರಾಣಗಳ ಹಿಂದೆ ಬಳಲದಿರು. ಆಗಮಗಳ ಹಿಂದೆ ತೊಳಲದಿರು. ಆಗಮಗಳಲ್ಲಿ ಬರ್ತಕ್ಕಂಥದ್ದು ಮೂರ್ತಿ ಸ್ಥಾಪನೆ, ಪೂಜೆ. ಆ ಪೂಜೆ ಮಾಡಿದ್ರೆ ಇದು ಹೊಲಿಸ್ಕೋಬಹುದು, ಈ ಪೂಜೆ ಮಾಡಿದ್ರೆ ಅದನ್ನ ಹೊಲಿಸ್ಕೋಬಹುದು. ಇದೇ ಆಗಮೋಕ್ತ ಪೂಜೆ ಅಂತಂದ್ರೆ. ಅದರಲ್ಲಿ ರುದ್ರಾಭಿಷೇಕ ಇರ್ಬೋದು, ಮತ್ತೊಂದು ಬರ್ತದೆ. ಬೇಡೋದು, ನಮಸ್ಕಾರ ಮಾಡೋದು. ಆ ನಮಸ್ಕಾರ ಮಾಡೋದ್ರಲ್ಲಿ ಎಲ್ಲಾ ಪ್ರಾಣಿಗಳಿಗೆ, ನಾಯಿಗಳಿಗೂ ಕೂಡ ನಮಸ್ಕಾರ ಇದೆ. ಇಲ್ಲಿ ತಾಯಿ ತಂದೆಗಳಿಗೆ ತಿರಸ್ಕಾರ ಮಾಡ್ತಾರೆ, ಅಲ್ಲಿ ಯಾವ್ದಾದ್ರು ಕಲ್ಲು ಕಂಡ್ರೆ ಅಥವಾ ನಾರಾಯಣ ಅಂತ ನಮಸ್ಕಾರ ಮಾಡೋದು. ಇದು ಆಗಮಗಳು. ಹಿಂಗ್ ಹೋದ್ರೆ ನೀನು ದಾರಿ ತಪ್ಪಿಸ್ಕೊಂತೀಯ. ಆಗಮಗಳ ಹಿಂದೆ ತೊಳಲದಿರು. ಸೌರಾಷ್ಟ್ರ ಸೋಮೇಶ್ವರನ ಕೈ ಹಿಡಿದು ಶಬ್ದ ಜಾಲಗಳಿಗೆ ಬಳಲದಿರು. ಸೌರಾಷ್ಟ್ರ ಸೋಮೇಶ್ವರನನ್ನ ನಂಬ್ಕೊ ನೀನು. ಅಂದ್ರೆ ಪರಮಾತ್ಮ, ನಿರಾಕಾರ ಪರಮಾತ್ಮ ನಿನ್ನ ಹೃದಯದಲ್ಲೇ ಆತ್ಮದ ಮರೆಯ ನಿಧಾನದಂತೆ, ಆತ್ಮದ ಮರೆಯಲ್ಲಿ, ನಿನ್ನ ಭಾವದ ಮರೆಯಲ್ಲಿ ಬ್ರಹ್ಮನಾಗಿ ಆ ಪರಮಾತ್ಮ ನಿನ್ನೊಳಗೆ ಇದ್ದಾನೆ. ಆದ್ರಿಂದ ಅದನ್ನ ನೀನು ಆಚರಿಸು. ಶಬ್ದ ಜಾಲಗಳಿಗೆ ಬಳಲ್ಬೇಡ. ಅಂತಿಮ ಸಿದ್ಧಿ. ಇದ್ರ ಅರ್ಥ ಹಾಗಾದ್ರೆ ಯಾರು ಸಂಸ್ಕೃತ ಕಲಿಬಾರ್ದು, ವೇದ ಓದ್ಬಾರ್ದು, ಉಪನಿಷತ್ತು ಓದ್ಬಾರ್ದು ಅಂತ ಅಲ್ಲ. ಶರಣರು ಅಂತಿಮ ಸತ್ಯವನ್ನ ನಿರೂಪಣೆ ಮಾಡಕ್ ಬಂದಂತವ್ರು, ಧರ್ಮಸ್ಥಾಪಕರು. ನೀವೆಲ್ಲ ಕರ್ಮವನ್ನ ಸವೆಸಿ, ಕರ್ಮವನ್ನ ಉತ್ಕರ್ಮವನ್ನಾಗಿ ಮಾಡಿಕೊಂಡು
ಉದಾತ್ತ ಕರ್ಮವನ್ನಾಗಿ ಕಾಯಿಕವನ್ನಾಗಿ ಪರಿವರ್ತಿಸ್ಕೊಳ್ಳಕ್ಕೆ ಬಂದಿರತಕ್ಕಂಥವ್ರು. ಆದ್ರಿಂದ ನಮ್ಮ ಅಂತರಂಗದ ಮನಸ್ಸು ಯಾವುದನ್ನ ಇಷ್ಟಪಡುತ್ತೋ ಅದನ್ನ ಕಲಿಬೇಕು. ಈಗ ನಾನು ಆರೋಗ್ಯದ ವಿಷಯ ತಗೊಂಡೆ, ಅಭ್ಯಾಸ ಮಾಡಿದೆ. ಇವತ್ತು ನಿಮ್ಗೆಲ್ಲ ಅದ್ರ ಬಗ್ಗೆ ಹೇಳೋದಕ್ಕೆ ಮತ್ತು ಈ ಮಹಾಮನೆ ನಿರ್ಮಾಣ ಮಾಡ್ಲಿಕ್ಕೆ, ಎಷ್ಟೋ ಜನರ ನೋವನ್ನು ನಿವಾರಣೆ ಮಾಡ್ಲಿಕ್ಕೆ, ಎಷ್ಟೋ ಜನರ ಜೀವ ಉಳಿಸ್ಲಿಕ್ಕೆ ಕಾರಣ ಆಯ್ತು. ಜೀವ ಉಳಿಸೋದಂದ್ರೆ ಏನ್ ಸಾವನ್ ತಪ್ಪಿಸ್ಬಿಡ್ತೀವಿ ಅಂತ ಅಲ್ಲ, ಆದ್ರೆ ನೋವು ಇಲ್ದಂಗೆ ಆನಂದವಾಗಿ, ಔಷಧಿ ಮಾತ್ರೆಗಳಿಲ್ದಂಗೆ, ಯಾವುದೇ ರಾಸಾಯನಿಕ ಔಷಧಿಗಳಿಲ್ದಂಗೆ, ಆಪರೇಷನ್ ಇಲ್ದಂಗೆ ಎಷ್ಟೋ ಕಾಯಿಲೆಗಳನ್ನು ನಿವಾರಿಸ್ಕೋಬಹುದು. ಈಗ ನೋಡಿ, ಮೊನ್ನೆ ಇಲ್ಲೆಲ್ಲ ತಮಾಷೆ ಮಾಡ್ತಿದ್ವಲ್ಲ, ಅಮ್ಮವ್ರದ್ದು ರಿಪೋರ್ಟ್ ಮಾಡಿಸಿದಾರೆ, ತುಂಬಾ ಚೆನ್ನಾಗಿ ಬಂದು ಖುಷಿ ಪಡ್ತಾ ಇದ್ರು ಅವರೆಲ್ಲ. ಅಂದ್ರೆ ನಿಲಂಬಿಕ ಅಮ್ಮವ್ರದ್ದು. ಹಿಂಗೆ ಅಂದ್ರೆ ನಾವು ಎಷ್ಟೋ ಜನರ ನೋವು ನಿವಾರಣೆ ಮಾಡ್ಬೋದು. ಆರೋಗ್ಯದ ವಿಷಯ ಶರಣರು ಹೇಳಿಲ್ಲ ಅಂತ ಹೇಳಿ ಎಷ್ಟೋ ಜನ ಪ್ರಾರಂಭದಲ್ಲಿ ನಿರಾಕರಿಸ್ತಿದ್ರು. ಅಂದ್ರೆ ಇವಾಗ ಸಾವಿರಾರು ಜನರಿಗೆ ಅನುಕೂಲ ಆಯ್ತು. ಹೊಸದನ್ನ ಕಲಿಬೇಡಿ ಅಂತ ಶರಣರು ಹೇಳಿಲ್ಲ. ಮುಕ್ತಿ ಮಾರ್ಗ ಬೇಕು ಅನ್ನೋದಾದ್ರೆ ನೀವ್ ಹಿಂಗ್ ಇರ್ಬೇಕು. ಆದ್ರೆ ಒಂದೇ ಜನ್ಮಕ್ಕೆ ಮೋಕ್ಷ ಸಿಗುತ್ತೆ ಅಂತ ಅಲ್ಲ, ಅನೇಕ ಜನ್ಮಗಳು ಕಾಯೋದಕ್ಕೆ ಸಿದ್ಧವಾಗಿರ್ಬೇಕು ನಾವು. ಆದ್ರಿಂದ ನಮ್ಮ ಅಂತರಂಗ ಯಾವ್ದ್ರ ಕಡೆಗೆ ಯಾವ ಕಡೆ ಒಲಿಯುತ್ತೋ ಅದನ್ನ ಅಭ್ಯಾಸ ಮಾಡ್ಬೇಕು. ಸಂಗೀತ ಇದ್ರೆ ಸಂಗೀತ, ಸಾಹಿತ್ಯ, ಸಂಶೋಧನೆ, ವಿಜ್ಞಾನ, ಕ್ರೀಡೆ ಎಲ್ಲದರಲ್ಲೂ ನೀವು ಮುಂದೆ ಬರ್ಬೇಕು. ಎಲ್ಲದರಿಗೂ ಮುಂದೆ ಬಂದು ಕೊನೆಗೆ ಎಲ್ಲವನ್ನು ಮೀರಿ ಪರಮಾತ್ಮನನ್ನ ಅರಿಯೋದಕ್ಕೆ ಪ್ರಯತ್ನಿಸ್ಬೇಕು. ಇದು ಅಂತಿಮ ಸತ್ಯ. ಅದರ ಅರ್ಥ ಪುರಾಣಗಳನ್ನು ಕೇಳಬಾರ್ದು, ಪುರಾಣಗಳನ್ನು ಹೇಳಬಾರ್ದು ಅಂತ ಅಲ್ಲ. ಅವ್ರಿಗೆ 770 ಅಮರಗಣಗಳಿಗೆ ಇದ್ರ ಅಗತ್ಯ ಇರಲಿಲ್ಲ. ಅವರು ಒಂದು ಹೊಸ ಪದ್ಧತಿಯನ್ನೇ ಸೃಷ್ಟಿ ಮಾಡೋರಿದ್ರು. ವಚನ ಸಾಹಿತ್ಯ ಅನ್ನುವಂತಹ ಪದ್ಧತಿಯನ್ನ ಅವರು ಹುಟ್ಟು ಹಾಕೋರಿದ್ರು. ಆದ್ರಿಂದ ಅವರು ಇದನ್ನ ಹೇಳಿದ್ದಾರೆ ಹೊರತು ನೀವು ಕಲಿಬೇಡಿ, ನೀವು ಸಾಧನೆ ಮಾಡಬೇಡಿ. ಮಾನವತ್ವದ ಪರವಾಗಿದ್ರು ಶರಣರು. ಹೊಸದ್ ಕಲಿಬೇಕು, ಹೊಸ ಮಾರ್ಗವನ್ನ ಕಂಡ್ಕೊಳ್ಬೇಕು, ಹೊಸ ರೀತಿಯಲ್ಲಿ ಬದುಕಬೇಕು. ಅದಕ್ಕೆ ನೀವೇ ಉತ್ತರ ಕಂಡ್ಕೊಳ್ಬೇಕು. ಗೊತ್ತಾಯ್ತಲ್ವಾ? ಆದ್ರಿಂದ ಈ ರೀತಿ ಶಬ್ದ ಜಾಲಗಳು ಬೇಡ. ಭಾಷಣ ಕಲ್ತು ಅಥವಾ ನಾವು ಇನ್ನೊಬ್ರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದು ಅಥವಾ ಮೋಸ ಮಾಡ್ತಕ್ಕಂಥದ್ದು, ಇಂತಹ ಶಬ್ದ ಜಾಲಗಳು ಬೇಡ. ಸತ್ಯವನ್ನು ಅರಿಯುವುದಕ್ಕಾಗಿ ನಾವು ಹುಡುಕಾಡ್ಬೇಕು, ತಡ್ಕಾಡ್ಬೇಕು, ಜೊತೆಗೆ ಸತ್ಯವನ್ನ ಅರಸಬೇಕು. ಪ್ರತಿಯೊಬ್ಬರು ಅರಸಿಯೇ ಬಳಲಿಯೇ ಸತ್ಯವನ್ನ ಪ್ರಾಪ್ತಿ ಮಾಡ್ಕೋಬೇಕಾಗತ್ತೆ, ಮುಕ್ತಿಯನ್ನು ಪ್ರಾಪ್ತಿ ಮಾಡ್ಕೋಬೇಕಾಗತ್ತೆ. ಬಳಲಾರದೆ ಸುಮ್ಮನೆ ಯಾವುದು ಸಿಗೋದಿಲ್ಲ. ಅದಕ್ಕೆ ಸಿದ್ಧರಾಗೋಣ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.